ನಮಸ್ಕಾರ ವೀಕ್ಷಕರೇ. ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ. ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು. ವೀಕ್ಷಕರೇ, ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ, ಸ್ತ್ರೀ ಪುರುಷ ವಶೀಕರಣ ವೀಳ್ಯದೆಲೆ ಹಾಗೂ ಕವಡೆಯಿಂದ ಈ ಒಂದು ವಿಧಾನ ಮಾಡಿ ನೀವು ಬಿಟ್ಟರು ಅವರು ನಿಮ್ಮನ್ನು ಬಿಡುವುದಿಲ್ಲ ವೀಕ್ಷಕರೇ. ಹೌದಾ ವೀಕ್ಷಕರೇ, ಸ್ತ್ರೀ ಪುರುಷ ಕವಡೆ ಮತ್ತು ವೀಳ್ಯದೆಲೆ. ಹೌದಾ ವೀಕ್ಷಕರೇ, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ವೀಳ್ಯದೆಲೆ ಮೇಲೆ ಯಾವ ಥರ ಓಂ ಆಕಾರ ಇದೆ ಆ ಥರ ಒಂದು ಪೆನ್ನಿನ ಮಸಿಯಿಂದ ಬರೆದುಬಿಟ್ಟು 3 ಕವಡೆಯ ಮೇಲೆ ಮತ್ತೆ ಓಂ ಅಂತ ಬರೀಬೇಕು. ಅದನ್ನು ಸಾಲಾಗಿಡಬೇಕು ಮಧ್ಯದಲ್ಲಿ, ವೀಳ್ಯದೆಲೆ ಮಧ್ಯದಲ್ಲಿ. ಹೌದಾ ಇಟ್ಟುಬಿಟ್ಟು, ಹೌದಾ ಅದರ ಮೇಲೆ ಸ್ವಲ್ಪ ಕೆಂಪು ಕುಂಕುಮ ಮತ್ತು ಹಳದಿ ಕುಂಕುಮವನ್ನು ಹಾಕಬೇಕು ವೀಕ್ಷಕರೇ. ಹೌದಾ ಹಾಕಿಬಿಟ್ಟು ನೀವು ಅದನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೋಬೇಕು. ಹೌದಾ ಇಟ್ಕೊಂಡ್ಬಿಟ್ಟು ಎಡಗೈಯಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರ ಫೋಟೋವನ್ನು ಇಟ್ಕೋಬೇಕು. ಹೌದಾ ನಿಮ್ಮ ಮನೆ ದೇವರ ಮುಂದುಗಡೆ ಕೂತ್ಕೋಬೇಕು. ಆ 2 ವಸ್ತುಗಳನ್ನು ಇಟ್ಕೊಂಡ್ಬಿಟ್ಟು, ಹೌದಾ ಕೂತ್ಕೊಂಡ್ಬಿಟ್ಟು ನೀವು 108 ಬಾರಿ ಮಂತ್ರ ಪಡಿಸ್ಬೇಕು ವೀಕ್ಷಕರೇ. ಹೌದಾ ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ, ಓಂ ಮಹಾಸ್ತ್ರೀ ವಶೀಕರಣಂ, ಓಂ ಮಹಾ ಗಂಗಾಯತ್ರಿ ವಶೀಕರಣಂ, ಓಂ ಮನಮೋಹಿನಿ ವಶೀಕರಣಂ ಪಟ್ ಸ್ವಾಹ. ಈ ಮಂತ್ರ ನೀವು 108 ಬಾರಿ ಪಡಿಸಿ ವೀಕ್ಷಕರೇ. ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ 24 ಗಂಟೆಯಲ್ಲಿ ವಶೀಕರಣ ಆಗುತ್ತಾರೆ. ಅಂದರೆ ಯಾವ ಥರ ಅಂದರೆ ವೀಕ್ಷಕರೇ, ನೀವೆಲ್ಲ ಅವರಾಗೋದೆ ಬಂದು ನಿಮ್ಮ ಕಾಲಿಗೆ ಬಿದ್ದು ಹೇಳ್ತಾರೆ ವೀಕ್ಷಕರೇ, ನಾನು ತುಂಬ ಇಷ್ಟಪಡ್ತೀನಿ, ನಾನು ಯಾವತ್ತೇ ಬಿಟ್ಟು ಹೋಗಲ್ಲ, ಸಾಯೋ ತನಕ ನಿನ್ನ ಜೊತೆ ಇರ್ತೀನಿ ಅಂತ ಅವರೇ ಹೇಳ್ತಾರೆ ವೀಕ್ಷಕರೇ. ಹೌದಾ ವೀಕ್ಷಕರೇ, ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ. ಯಾವ ವಾರ ಅಂದರೆ ವೀಕ್ಷಕರೇ, ಮಂಗಳವಾರ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಹೌದಾ ವೀಕ್ಷಕರೇ, ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ 8792172177. ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ. ಹೌದಾ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ. ಹೌದಾ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನೊಂದು ವಿಡಿಯೋ ಮುಖಾಂತರ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.